ಇದನ್ನ ಹೆಂಗೆ ಮಾಡೋದು ಅಂತೇಳಿ ಹಂಗಾಗಿ ಈ ಸಲ ಕರೆಕ್ಟಾಗಿ ತೋರ್ಸಕತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಅದನ್ನೆಲ್ಲ ಸಣ್ಣ ಮಾಡ್ಕೊತೀನಿ. ಸಣ್ಣ ಮಾಡ್ಕೊಂಡಾದ್ಮೇಲೆ ಬರೀ ಫ್ರೆಂಡ್ಸ ಮೊನ್ನೆ ಬರ ಮುಂದಾಗ ಊರ್ಲಿಂತ ತಂದು ಕಡ್ಲಿನ ಉರ್ಯಾಕತ್ತೀನಿ ರೀ. ओम हाय कर, हाय अभी हाय कर, ओम कर, हाय कर ओमो. ಎಲ್ಲರೂ ಹೆಂಗದಿರಿ? ನಾವು ಆರಾಮದೀವಿ ನೋಡ್ರಿ. ನೀವು ಕೂಡ ಆರಾಮದಿರಿ ಅನ್ಕೊಂಡು ಲಾಗ ಸ್ಟಾರ್ಟ್ ಮಾಡತ್ತೀನಿ. ಇಲ್ಲ ನೋಡ್ರಿ ನನ್ನ ಬಂಗಾರಗಳು. ಹಾಯ್ ಮಾಡಪ್ಪಜ್ಜಿ. ओम हाय कर, हाय अभी हाय कर, ओम कर, हाय कर ओमो, हाय कर, हाय बोल श्री. हाय ಮಾಡಪ್ಪ. ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತ ಲಾಗು ಸ್ಟಾರ್ಟ್ ಮಾಡಮು. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಗುಡ್, ಥ್ಯಾಂಕ್ ಯು, ಬಾಯ್. ಹಾ ಬರ್ರಿ ಇವತ್ತ ಲಾಗ್ ಅಂತ. ಓಮೋ ದೋಸೆ ಬೋಲ್, ದೋಸೆ ದೋಸೆ ಚಿಣಿಮಿಣಿ ಚಿಣಿಮಿಣಿ. ಸರಿ ಗಾಡಿ ಹೊಡಿಯಪ್ಪು, ಮುಂದಕ್ಕೆ ಹೋಗಿ ಸರಿ. ಯಾವ ಪಕಡ್ ಪಕಡ್ ಒಲ್ಲ ಅಂತ ಬಿಡುತ್ತಮ್ಮ. ನೀವ್ ಹೊಡಿಸ್ರಿ, ನೀವ್ ಹೊಡಿಯಪ್ಪಜ್ಜಿ. ಅವ ಬರಲ್ಲ ಅಂತ ನೀವ್ ಹೊಡಿ. ಹೆಂಗ್ ಹೊಡಿತಿ ಹೊಡಿ ನೋಡೋಣ. ಫ್ರೆಂಡ್ಸ ನೋಡ್ರಿ ನಮ್ ಶ್ರೀ ಹೆಂಗ್ ಗಾಡಿ ಹೊಡಿತಾನ. ವಾವ್ ವಾವ್, ಬಾ 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 ಬಾ. ಅಯ್ಯೋ ಇಲ್ಲಿ ಬಂದು ಮುಕ್ಕೊಂಡ್ ನೋಡ್ರಿ. ಇಷ್ಟು ಕಿಡಿಗೇಡಿ ಕಿದ್ದಾಪ್ತೇನಲ್ರಿ ಅವ. ಸಣ್ಣ ಪುಟ್ಟ ಕಿಡಿಗೇಡಿಲ್ಲ. ಸ್ವೈಪಾರ್ ನೋಡ್ಸ್ರಿ ಅಲ್ಲಿ. ಅಯ್ಯೋ ಪ್ಯಾನ್ ಬಂದ್ ಮಾಡಿದೆ ನೋಡ್ರಿ. ನಾನು ಹೋಗಿ ಅಡಿಗೆ ಮನೆಗೆ ಬಂದೆ ರೀ. ಈ ಸದ್ದ ನಾನು ಪುಂಡಿ ಪಲ್ಯ ಚಟ್ನಿ ಮಾಡಬೇಕು. ಇವತ್ತು ಮಧ್ಯಾಹ್ನದಾಗ ಅಡುಗೆ ಮಾಡೋ ಮುಂದಾಗ ಏನೂ ಜಾಸ್ತಿ ಮಾಡಿಲ್ಲ. ಅನ್ನ ಸಾಂಬಾರು ಬಿಟ್ರೆ ಪಲ್ಯ ಅದು ಏನಾದರೂ ಸ್ವಲ್ಪ ಸೈಡ್ ಮಾಡಿದ್ನಿ ಅಂತಂದ್ರೆ ಬರೀ ರೊಟ್ಟಿ ಒಂದೇ ಮಾಡಿ ಆರಾಮ್ಸೆ ಇರಕ್ಕೆ ಹಾಕಿತ್ತು ನನಗೆ. ಇವತ್ತೇನೈತೆ ಹಂಗೆ ಮಾಡಲಿಲ್ಲ ರೀ. ಸ್ವಲ್ಪ ಟೈಮ್ ಸಿಗಲಿಲ್ಲ ಅಂದ್ಕೊಂಡು ಮಾಡಲಿಲ್ಲ. ನೀರು ಕುದಿಯಾಕಿಟ್ಟಿದ್ರಿ ಪುಂಡಿ ಪಲ್ಯ ಚಟ್ನಿ ಮಾಡೋಕೆ. ನೋಡ್ರಿ ಇಲ್ಲಿ ಈಗ ಪುಂಡಿ ಪಲ್ಯ ಮನ್ನಿ ಅಷ್ಟಿಲ್ರಿ, ಭಾಳ ಸ್ವಲ್ಪ ಐತಿ. ಅದಕ್ಕೆ ಇದ್ದಷ್ಟೇ ಚಟ್ನಿ ಮಾಡಿದ್ರ ತಂದ್ಕೊಂಡು ಚಟ್ನಿ ಮಾಡಕತ್ತೀನಿ ನೋಡ್ರಿ. ಇಲ್ಲಿ ಕುದಿಬೇಕ್ರಿ ಇದು ಚಂದಾಗ. ಕುದಿತಪ್ಪ ಅಂತಂದ್ರೆ ಇದನ್ನು ಕೂಡ ಮಿಕ್ಸರ್ಗೆ ಮಾಡ್ಕೊಳಕ್ಕೆ ಬರುತ್ತೆ. ಅಷ್ಟು ಅನ್ನೋಷ್ಟೊತ್ತಿಗೆ ನಾನು ಒಂದಿಷ್ಟು ಮೆಣಸಿನ್ಕಾಯಿ, ಬದ್ನಿಕಾಯಿ ಎಲ್ಲಾನು ಹುರ್ಕೊಂಡ್ಬಿಡ್ತೀನಿ ರೀ. ನೋಡ್ರಿ ಕುದಿಯಾಕತ್ತೈತಿ. ಗ್ಯಾಸ್ ನೋಡ್ರಿ ಸಿಕ್ಕಾಪಟ್ಟೆ ಹೊಲಸಾಗೈತಿ. ನಮ್ಮ ಮನೆಯವ್ರು ಮಾಡಿದ್ದು ಹಾಲು ಬೆಳಗ್ಗೆ ಜ್ಯೂಸ್ ಮಾಡೋ ಟೈಮ್ದಾಗ ಹಾಲು ಕಾಸಂದ್ರೆ ಈ ನಮ್ನಿ ಮಾಡ್ಯಾರ. ನನಗೂ ಕೂಡ ಅದನ್ನು ಒಮ್ಮೆ ಬಾಂಡೆ ತಿಕ್ಕಾಗಿ ಮಾಡಿದ್ರೆ ಹತ್ತು ಬಿಡ ಅಂದ್ಕೊಂಡು ಸುಮ್ಬಿಟ್ಟಿನಿ. ಏನೋ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಒಮ್ಮೆ ತಿಕ್ಕಿದ್ರೆ ಅನ್ಕೊಂಡು ಸುಮ್ಮನೆ ಬಿಟ್ಟೆ. ಬ್ಯಾಸ್ ಒಂದು ಆಗಿಬಿಟ್ಟೈತ್ರಿ. ಇಲ್ಲಿ ನೋಡ್ರಿ ಈ ಕಡೆ ಏನೈತಿ ಬದ್ನಿಕಾಯಿ ಕುದಿಯಾಕಿಟ್ಟಿನಿ. ಅಮ್ಮ ಅಲ್ಲ ಉರಿಯಾಕತ್ತೀನಿ ರೀ. ಹಿಡಿತವ್ರಿ ಒಂದು ಪಟ್ 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 ಅಂತೇಳಿ. ಮೂರು ಬದ್ನಿಕಾಯಿ ತೊಗೊಂಡಿದ್ದೆ ರೀ. ಒಂದು ಬದ್ನಿಕಾಯಿ ಒಂದು ಸ್ವಲ್ಪ ಇಷ್ಟು ಹುಡುಗ ಸಿಕ್ತು ನಮಗೆ. ಬೇಡ ಬೇಡ ಕಡೆ ಅಂತೇಳಿ ಅದನ್ನು ಕೈನ ಬಿಟ್ಬಿಟ್ಟಾರೆ ಪೂರ. ಬದ್ನಿಕಾಯಿ ಹುರ್ಕೊಂಡು ಆತ್ರಿ ಈಗ ಇಷ್ಟು ಚಂದಾಗ. ಮೆಣಸಿನ್ಕಾಯಿ ಹಾಕಿ ನೋಡ್ರಿ ಒಂದು ಹುರ್ಕೋತೀನಿ ರೀ. ಚಂದಾಗ ಹುರ್ಕೊಂಡ್ರಿ ಒಂದಿಟ್ಟು. ನೋಡ್ರಿ ಈ ಸದ್ದ ಬೆಳ್ಳುಳ್ಳಿ, ಶೇಂಗಾ. ಮೇನ್ ಶೇಂಗಾ ರೀ. ಪುಂಡಿ ಪಲ್ಯದೊಳಗೆ ಶೇಂಗಾ ಇದ್ರೆ ಅದೊಂಥರ ಟೇಸ್ಟೇ ಬೇರೆ ಅನಿಸುತ್ತೆ. ಎಷ್ಟೊಂದು ಕಾಳು ಶೇಂಗಾ ಹಾಕೋತೀನಿ. ಇದಕ್ಕೆ ಜೀರಿಗೆ ಹಾಕೋತೀನಿ ರೀ. ಈಗ ಸ್ವಲ್ಪ ಜೀರಿಗೆ ರೀ, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಮೊನ್ನೆ ನಾನು ಡೀಟೇಲಾಗಿ ತೋರಿಸಿದ್ದಿಲ್ಲ ನಿಮಗೆ ಇದನ್ನು ಹೆಂಗೆ ಮಾಡೋದಂತೇಳಿ, ಹಂಗಾಗಿ ಈ ಸಲ ಕರೆಕ್ಟಾಗಿ ತೋರ್ಸಕತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಅದನ್ನೆಲ್ಲ ಸಣ್ಣ ಮಾಡ್ಕೊತೀನಿ. ಸಣ್ಣ ಮಾಡ್ಕೊಂಡಾದ್ಮೇಲೆ ಪುಂಡಿ ಪಲ್ಯ ಹಾಕಿನಿ. ಸ್ವಲ್ಪ ಐತ್ರಿ ಪುಂಡಿ ಪಲ್ಯ, ಮನಿ ಅಷ್ಟಿಲ್ಲ. ನೋಡೋಣ ಇದೇ ರುಚಿ ಹೆಂಗೆ ಕೊಡುತ್ತಂತ ನೋಡೋಣ. ಪುಂಡಿ ಪಲ್ಯ ಚಟ್ನಿ ಈಸ್ ರೆಡಿ ರೀ. ಬೆಳ್ಳುಳ್ಳಿ ಟೊಮೆಟೊ ಚಟ್ನಿ ಮಾಡ್ಬೇಕು. ಅದು ಬಾಚಿ ಹಡ್ದಾಗ ಬರೇ ಹಸಿ ಅಲ್ಲ ಹಣ್ಣದು
ಬೆಳ್ಳುಳ್ಳಿ, ಒಂದು ಖಾರ, ಒಂದು ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಗರ್ರ ಗರ್ರ ಇಲ್ಲ ಮಿಕ್ಸರ್ಗೆ ಹಾಕು, ಕಲ್ಲಗಾರ ಹಾಕು. ನಾ ಅರ್ಧಾಗ ಅದೇ ಗರ್ರ ಗರ್ರ ಒಂದು ಟಮಾಟಿ ಹಾಕೋದು ಮಾಡೋದು, ಮಸ್ತ್ ಟೇಸ್ಟ್. ಬರ್ರಿ ಫ್ರೆಂಡ್ಸ, ಮೊನ್ನೆ ಬರ ಮುಂದಾಗ ಊರ್ಲಿಂತ ತಂದು ಕಡ್ಲಿನ ಉರ್ಯಾಕ ಹತ್ತೀನಿ. ಉಪ್ಪಕ್ಕಿ ನೋಡ್ರಿ ಇದಕ್ಕೊಂದಿಷ್ಟು. ಓ ಅಯ್ಯೋ ಮಾಡಿಲ್ಲಪ್ಪ ಯಾಕ ಮತ್ತೆ ಅದಕ್ಕೆ ಇವತ್ತು ಬರೇ ವಿಡಿಯೋದೊಳಗೆ ನಿಮ್ಗೆ ಒಂಥರ ರೆಸಿಪಿ ವಿಡಿಯೋನ ಆದಂಗೆ ಆಗತ್ರಿ. ಓ ಇವಾಗ ಕಾರ್ಬಾರ್ ನೋಡಿ ಏನು ಮಾಡತ್ತಾನ ಕಾರ್ಬಾರ. ಏನು ಮಾಡ್ತಿ ಅಂಗಿ ಬಿಚ್ಚಿ ಮೂಗು ನೋಡ್ಕೊಂಡು ನಿಂದು ಮಾಡಿ ಅಲ್ಲ ಮುಂಜಾನೆ ಬುಷ ಕಡ್ಲಿ ತಿನ್ನು ಬಾ ಸಿರಿ ಕಡ್ಲಿ ತಿನ್ನು. ಓಮು ಏ ಓಮ್ ಮಮ್ಮ ಕರೆಗ ಕಡ್ಲಿ ತಿನ್ನಮ್ಮ ಹುರ್ದೀನಿ. ಏನು ಮಾಡ್ತಿ ಮೂಗರ್ಸ್ಕೊಂಡ್ರೆ ಹಂಗೆ ಮಾಡ್ತಾರೇನು ಇವ ನೋಡಿಗ ಕತ್ತಿ ಹೆಂಗೆ ಮಾಡ್ತಿ ನೋಡಿ. ಈಗ ಡುಮ್ಮ 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 ನಾ ಕುಂದ್ರಬಾರ್ದು. ಬರ್ರಿ ಸದ್ದ ಪಲ್ಯ ಮಾಡಾಕತ್ತೀನಿ. ನಾನು ಹೇಳಿದ್ನಲ್ರಿ ಒಂದು ಬರೀ ರೆಸಿಪಿದೆ ಒಂಥರ ವಿಡಿಯೋ ಆದಂಗೆ ಆಗುತ್ತಾ ಅಂಥೇಳಿ ಒಂದಿಷ್ಟು ಮೂಲಂಗಿ ಇತ್ರಿ, ಅದ್ರ ಪಲ್ಯ ಮಾಡಿದ್ರ ತಂದ್ಕೊಂಡು ಪಲ್ಯ ಮಾಡತ್ತೀನಿ ನೋಡ್ರಿ. ಈಗ ನೋಡ್ರಿ ಫ್ರೆಂಡ್ಸ, ಇಲ್ಲಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಮತ್ತು ಹೆಸರು ಬೇಳೆ ಹಾಕಿನಿ. ಹೆಸರು ಬೇಳೆ ಯಾಕೆ ಹಾಕಿನಪ್ಪ ಅಂತಂದ್ರೆ ಕಡ್ಲಿ ಬೇಳೆ ಇದ್ದಿದ್ದಿಲ್ರಿ, ಈಗ ಸಂಜಿನಾಗ ಬರಾಕ್ ತರ್ಸೀನಿ ರೀ ಕಡ್ಲಿ ಬೇಳೆನ. ಹಾಗಾಗಿ ಹೆಸರು ಬೇಳೆ ನೆನೆ ಹಾಕಿದ್ದೆ. ಇದಕ್ಕೆ ಖರೆ ಅಂದ್ರೆ ಕಡ್ಲಿ ಬೇಳೆ ಭಾಳ ಚಂದ ಆಗೈತೆ ರೀ ಪಲ್ಯಕ್ಕೆ, ಅಲಸಂದಿ ಕಾಳು ಪಲ್ಯಕ್ಕೆ, ಇದು ಮುಲ್ಲಂಗಿ ಪಲ್ಯಕ್ಕೆ ರೀ. ಮುಲ್ಲಂಗಿ ಭಾಳ ಇಲ್ರಿ ಅದ್ರೊಳಗೆ, ಬರೀ ತಪ್ಪಲ ಅಷ್ಟೇ ಐತಿ. ಸ್ವಲ್ಪ ಮುಲ್ಲಂಗಿ ಹಸಿಸಿದ್ರು ಚಂದ ಅನ್ಸುತ್ತೆ ಅಂದ್ಕೊಂಡು ಲಾಸ್ಟ್ದೊಳಗೆ ಹಾಕಿನ್ರಿ. ಇರ್ಲಿಕ್ಕೆ ಫಸ್ಟೇ ಮುಲ್ಲಂಗಿ ಹಾಕಿ ಆಮೇಲೆ ಉಳ್ಳಾಗಡ್ಡಿ ಹಾಕ್ತಿದ್ದೆ. ಅದು ಉಳ್ಳಾಗಡ್ಡಿ ಹಸಿರಬೇಕು, ಅದು ಒಂಥರ ಚಂದ ಅನ್ಸುತ್ತೆ ನೋಡ್ರಿ. ಇಲ್ಲಿ ಪಲ್ಯ ರೆಡಿ ಆಯ್ತು, ಹೆಂಗಾತು ನೋಡ್ರಿ ಇದು ಪಲ್ಯ. ವಾವ್, ಮುಲ್ಲಂಗಿ ಭಾಳ ಅಂದ್ರೆ ಭಾಳ ಎಳಿವ್ರಿ. ಹಾಯ್ ರೀ ಫ್ರೆಂಡ್ಸ, ಬರೀ ನಾನೀಗ ಮತ್ತೆ ಲಾಗ ಸ್ಟಾರ್ಟ್ ಮಾಡಾಕ್ತೀನಿ. ಹಪ್ಪಳ ಕರಿಯಾಕತ್ತೀನಿ ರೀ. ಮಸ್ತ್ ಅಂದ್ರೆ ಮಸ್ತ್ ಅಡುಗೆ ಮಾಡಿದ್ದೀನಿ. ಅದಕ್ಕೊಂದಿಷ್ಟು ಹಪ್ಪಳ ಕರೆದ್ರೆ ತಂದ್ಕೊಂಡು ಹಪ್ಪಳ ನೋಡ್ರಿ, ಇವು 300 ರೂಪಾಯಿಗೆ 7 ಪಾಕೆಟ್ ತೊಗೊಂಬಂದೀವಿ. ಇಂಥವು 7 ಪಾಕೆಟ. ಇದಿಲ್ಲ ಇದ್ರಾಗ ಇದು ಒಂದು ಡಬಲ್ ಹಾಕೊಂಡಿದ್ದೀವಿ. ನಾನು ಅರ್ಧ, ರಚಿತಾ ಅರ್ಧ ತೊಗೊಂಡಿವಿ ಇದ್ರೊಳಗೆ. ಒಂದೆರಡು ಕರದ್ರ ತಂದ್ಕೊಂಡು ಕರಿಯಾಕತ್ತೀನಿ ನೋಡ್ರಿ. 3 ಥರ ಅದಾವ್ರಿ ಒಟ್ಟ, ಒಂದಷ್ಟೇ ಎಕ್ಸ್ಟ್ರಾ ಬರ್ತೈತಿ. ಅವತ್ತಲ್ಲಿ ಇದ್ರದ್ದು ನೋಡಕ್ಕೆ ಹೋಗಿದ್ವಲ್ರಿ, ಆ ದಿನ ತೊಗೊಂಬಂದಿರೋದು. ಅಲ್ಲೆಲ್ಲ ಗಮ್ಮಂತ ನೋಡಕ್ಕೆ ಹೋಗಿರ್ತೀವಲ್ರಿ, ಅದೊಂಥರ ಜಾತ್ರೆ ಇದ್ದಂಗೆ. ಅಲ್ಲಿ ಇದು ಗೋಬಿ ಮಾಡೋದು ಅದೆಲ್ಲ ಭಾಳ ಚಂದ ಸ್ಮೆಲ್ ಬರ್ತಿರ್ತೈತಿ. ಅಲ್ಲಂತೂ ಇವು ಶಾಂಪಲ್ ಇಟ್ಟಿರ್ತಾರೆ, ಪ್ರತಿಯೊಂದು ಉಪ್ಪಿನಕಾಯಿ ಇಂಥವೆಲ್ಲ ಇಟ್ಟಿರ್ತಾರಲ್ಲಿ. ಬೇಕನ್ಸಿ ಪಾಪ ಕೊಡು, ಪಾಪ ಕೊಡು, ಇದನ್ನ ಕೊಡು. ಅದಲ್ಲ, ಇದನ್ನ ತಗೋಬೇಕು. ಇದನ್ನ ತಗೋ, ಪಾಪ ಕೊಡು, ಪಾಪ ಕೊಡು. ಹೋಗು. ಒಣ ಹಪ್ಪಳ ಕಡಿತಾರ ಗಾಡಿ ಮಕ್ಕಳ ಒಣ ಹಪ್ಪಳ ಕಡಿತಾರ. ಹೊಟ್ಟೆ ಮೊದಲು ಕೊಡು ಕೊಡು ಕೈಯ ಮೊದಲೇ ಹೊಟ್ಟೆ ನುಸುತ್ತ ಅನ್ನಕತ್ತಾನ್ರಿ. ನೀನು ಅದ್ರ ಸಂಬಂಧ ದವಾಖಾನಿಗೆ ಹೋಗಿ ಬ್ಯಾಡ ಅನ್ನಕ್ಕೆಲ್ಲೂ ಇಷ್ಟು ಇದನ್ನ ಮಾಡೋಕೆಲ್ಲೂ ಮತ್ತೆ ಒಣ ಕಡಿತಾನೆ. ಅಗದಾರ ತಿನ್ನಂಗಿಲ್ರಿ, ಅದ್ರ ಹಂಗೆ ನಿಂದ್ಬಿಡೋದು. ಇಲ್ಲಿ ಗಂಟ್ಲಿಗೆಲ್ಲಾರ ಹತ್ತಾನೆ ಹ್ಯಾಂಗ ಕುಂದ್ಬಿಡೋದು. ಮತ್ತೆ ಚಿತ್ರ ಬರ್ರಿ ಇವಾಗ ನಮ್ಮ ಓಂಕಾರ ಅಗದು ತಿಂತಾರ್ರಿ. ಇಷ್ಟು ಸಣ್ಣ ಹೋದನಂದ್ರು ಒಂದಿಷ್ಟು ರೊಟ್ಟಿ ತುಣುಕು, ಚಪಾತಿ ತುಣುಕು ಏನಾರ ಇರ್ತದ. ಇವು ಇಷ್ಟು ತಿರುಗಿ 3 ವರ್ಷ ಆಗಸ್ಟ್ ಬಂದಾಗ ಏನಾರ ಬಾಯಾಗಿ ಇಟ್ನಿ ಅಂತಂದ್ರೆ ರೊಟ್ಟಿ ಚಪಾತಿದು ಹೊರಗೆ ತೆಗೆದ್ಬಿಡ್ತಾನ್ರಿ.
ಇಷ್ಟು ದೊಡ್ಡ ಆಗ್ಯಾರ ಹಾಲಾಗ ಹಾಕಿ ಇದು ನಾನು ಹಂಗ ರೂಢಿ ಇಟ್ಬಿಟ್ಟಿನಿ ಅದನ್ನ ಉಂಟಾನ್ರಿ ಎಲ್ಲ ಥರ ಉಂಟಾನ್ರಿ ಇದೇ ಉಣ್ಣಲ್ಲ ಅನ್ನೋಂಗಿಲ್ಲ ಆದ್ರೆ ಏನೈತಿ ಉಣಿಸ್ಬೇಕು ಈ ಕಡ್ದು ತಿನ್ನೋದು ಮಾತ್ರ ಇಲ್ರಿ ಇಲ್ಲದ ನೋಡ್ರಿ ಈಗ ಕರ್ದಿನಲ್ರಿ ಅದು ಒಂದು ಮತ್ತೇನೈತಿ ಇವು ಒಂಥರ ರೀ ಇವು ಭಾಳ ಟೇಸ್ಟ್ ಅದಾವ್ರಿ ಅಲ್ಲಿ 400 ಹಚ್ಚುತ್ತಾ ಬರೇ ಇವು ತಿನ್ನೋದ ಜಾಸ್ತಿ ರೀ ಅಂದ್ರೆ ನೋಡಿ ಹಂಗೆ ಬಿಟ್ಟಂತೂ ಬರಂಗಿಲ್ಲ ಏನಾರ ತಗೋತೀವಿ ಕರಡಿ ಮಾಡ್ತೀವಿ ಯಾಕಂದ್ರೆ ಅಷ್ಟು ಹುಡ್ಕ್ಯಾಡಿ ಹಂಗ ತಿಂದು ಬಂದು ಪಾಪ ಅವರಿಗೆ ಇದನ್ನ ಮಾಡೋದಿಲ್ಲ ಸಾಕ್ರಿ ಭಾಳ ಅದು ಇವು ಪುಣ್ಯ ಉಳಿದ್ರೂ ಇದಾದಂಗತ್ತವು ಇವತ್ತಿಗೆ ಇಷ್ಟು ಸಾಕು ಇದು ಒಂಥರ ಮಸಾಲ ಹಪ್ಪಳ ಬೇರೆ ರೀ ಇವು 3 ಥರ ಹಪ್ಪಳ 300 ರೂಪಾಯಿ ಕೊಟ್ಟು 7 ಪ್ಯಾಕೆಟ್ ತೊಗೊಂಡಿದ್ವಿ ನಾನು 3 ಅಕ್ಕಿ 3 1 ಪ್ಯಾಕೆಟ್ ಏನೈತಿ ಅರ್ಧ ಶೇರ್ ಮಾಡ್ಕೊತೀವಿ ನೋಡಿರಿ ಈ ಊಟಕ್ಕೆ ಹಚ್ಚಿ ನಿಮಗೆ ತೋರಿಸ್ತೀನಿ ಅಂತ ಬರ್ರಿ ಹಾಂ ರೀ ಫ್ರೆಂಡ್ಸ ನಾನು ನಮ್ಮ ಮನೆಯವ್ರು ಚಂದ ಅಡುಗೆ ಮಾಡಿದ್ನಿ ಊಟ ಮಾಡ್ಕೋತ ಕುಂತು ಹೇಳ್ತಾರ ಅಂತ ನಾನು ಅನ್ಸ್ಕೊಂಡಿನಿ ಬಡ ಬಡ ತೊಗೊಂಡು ನೋಡ್ಬಿಟ್ಟಾರ ಚಂದಾಗಿತ್ತು ಅಂತ ಹೇಳಿ ಪುಂಡಿ ಪಲ್ಯ ಚಟ್ನಿ ರೀ ಮುಲ್ಲಂಗಿ ಪಲ್ಯ ಮಸ್ತ್ ಆಗೈತಿ ಹೆಂಗೈತಪ್ಪ ಮಸ್ತ್ ಐತಿ ದಾಲ್ಚಾ ಸಾರು ರೀ ಮೆಣಸಿನ್ಕಾಯಿ ಹಾಕಿ ಫ್ಲವರು ಗಜ್ಜರಿ ಬಟಾಟೆ ಇಷ್ಟು ಹಾಕಿಸಿ ಹಳದಿ ಕಲರ್ ಸಾರು ರೊಟ್ಟಿ ಕರದಂಥ ಹಪ್ಪಳ ಕರೆ ನಾ ಭಾಳ ಬೇಜಾರು ಮಾಡಿದ್ವಿ ಹಿಂಗೆ ಮಾಡ್ತಾರೆ ನಾ ಚಂದ ಮಾಡಿಸ್ಕೊಟ್ಟು ಎಂತರ ಅಡುಗೆ ಮಾಡಿರ್ತೀನಲ್ರಿ ಆ ದಿನ ಮೊಕೋಶ ಬಿಡ್ತಾರೆ ಅದನ್ನು ವಿಡಿಯೋ ಮಾಡ್ಬೇಕಂತ ನಾನು ತಿಂತೀನಿ ನಾ ಹುಡುಗರು ಉಣಿಸಿದ್ರಾಗ ಗಪ್ಪ ಗಪ್ಪ ಉಣ್ಬಿಟ್ಟಿರ್ತಾರೆ ಅರ್ಧ ಒಳಗಿಂದೊಳಗೆ ಅರ್ಧ ಒಳಗೆ ಹಿಂಗೆ ರೊಟ್ಟಿ ಹರ್ಕೊಂಡು ತಿಂದ್ರೆ ಅರ್ಧ ಊಟ ಮುಗಿಸ್ಬಿಡ್ತಾರೆ ವಾಸನೆ ನೋಡಂತ ತಡ್ಕೊಳಕ್ಕಾಗಲ್ಲ ತಾವೇ ಊಟ ಮಾಡ್ಕೋತ ವಿಡಿಯೋ ಮಾಡ್ಬೇಕಿಲ್ರಿ ಅದನ್ನೆಲ್ಲ ಮಾಡ್ಬೇಕಿಲ್ಲ ಅದನ್ನು ಮಾಡಿಲ್ಲ ಮಸ್ತ್ ಆಯ್ತು ಕರೆ ಊಟ ಹೊತ್ತು ಮಸ್ತ್ ಚಲೋ ಆಯ್ತು ಹೊಟ್ಟೆ ತುಂಬ ಊಟ ಮಾಡಿ ಊಟ ಮಾಡ್ತಿದ್ದೆ ಅಂತ ಬಾಯ್ ಬಾಯ್ ತಾನೇ ಹಿಡ್ಕೊಂಡ್ ಫ್ರೆಂಡ್ಸ್ ಅಲ್ಲಿ ನೋಡ್ರಿ ಇದು ವಾಕ್ ತಗೊಳ್ಳೋ ಮಷೀನ್ ನೆಬ್ಲೈಸರ್ ಅಂತ ಹೇಳು ನೆಬ್ಲೇಸರ್ ಅದೇ ಕಪ್ಪದ ಮಷೀನ್ ರೀ ಇದು ನಮ್ಮ ಕಂಪ್ನಿ ಒಳಗೆ ತಾನೇ ಬಂದ್ ಮಾಡೋದು ತಾನೇ ಚಾಲು ಮಾಡೋದು ಹಿಡ್ಕೋ ಅಪ್ಪ ಒತ್ತಿಗೆ ಹಿಡ್ಕೋ ಬಾಯಿ ತರಿ ಬಾಯಿ ನಗರ ಪುಗ್ರ ಆಗಲ್ರಿ ಇವ ನಮ್ಮ ಫ್ರೀ ಬಾಯಿ ತೆಗ್ದಿ ಇಲ್ಲ ನಿನ್ನೆ ದವಾಖಾನಿಗೆ ಹೋಗಿದ್ವಲ್ರಿ ಅವಾಗ ನೋಡ್ರಿ ಟ್ರೈ ಆದ್ರೆ ಕಪ್ಪ ಒಂದೆರಡು ಸಲ ಇಡಂಗಿದ್ರೆ ಇಡಿಸ್ರಿ ಅಂತ ಅವ್ರು ಅಂದಿದ್ರು ನೆಗಡಿ ಸಂಬಂಧ ಇವ್ರೆ ನಮ್ಮ ಕಂಪ್ನಿಗೆ ಕೊಡ್ತಾರೆ ಅದನ್ನು ಫ್ರೀನೇ ಕೊಡ್ತಾರಂದ್ರೆ ಪಾಳ್ಯದ್ನಾಗ ಇರ್ತೈತೆ ಅದು ಈಗ ಯಾರ ಒಯ್ದಿದ್ರ ಹಂಗತೆ ಒಂದು 4 ದಿನ ಹಿಂದೆ ಮುಂದೆ ಆಗ್ತೈತಿ ಮನೆಗೆ ಕೊಡ್ತಾರೆ ನಮ್ಗೆ ಅಲ್ಲಿ ನಂಬರ್ ಬರ್ಸ್ಕೊಂಡ್ ಬಂದಿರ್ತೀವಿ ನಾವು ಇಷ್ಟು ದಿನ ಅಂತೇಳಿ ಅಷ್ಟು ದಿನ ಆದಮೇಲೆ ನಾವು ವಾಪಸ್ ಅವ್ರಿಗೆ ಕೊಡೋದಿರುತ್ತೆ ಇವ್ರೇನೈತಿ ಇಲ್ಲ ಕೇಳಿ ನಾನು ಯಾರ ಒಯ್ದಾರ ಅದ್ರ ಮ್ಯಾಗ ಇನ್ನೊಬ್ರು ನಂಬರ್ ಐತಾಳ ಅಂತ ಹೇಳಿದ್ರಂತ ಮತ್ತೇನೈತಿ ಅಷ್ಟು ತನ ಮಾಡೋದು ಇವ್ರು ನೆಗಡಿನೇ ಮುಗಿದು ಬಿಡ್ತೈತಿ ಅದು ಕಫ ಕಮ್ಮಾಗಲ್ಲ ತಾನೇ ಬಂದು ಮಾಡಿದ್ನಲ್ಲ ಕಮ್ಮಾಗಲ್ಲ ಅನ್ಕೊಂಡು ಹೊಸದು ಖರೀದಿನೇ ಮಾಡ್ಯಾರ ನೋಡ್ರಿ ಇದನ್ನು ಬಟನ್ ಎಲ್ಲೆಲ್ಲದ ಅಪ್ಪಾಜಿ ಶ್ರೀ ಬಟನ್ ಎಲ್ಲೆದ್ದದು ತೋರಿಸು ಬಟನ್ ಎಲ್ಲೇ ತೋರಿಸು ಬಂದ್ ಮಾಡಿ ನೋಡೋನು ಚಲೋ ಮಾಡಿ ನೋಡೋನು ಹೈ ತಕೋರಿ ಬಟ್ಟೆ ತಕೋರಿ ಬಡ 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 ದಿನ ಬಟ್ಟೆ ತಗೊಳ್ಳೋದು ಇದ್ದೇ ಟೈಮ್ ಆಗತ್ತೆ ರೀ ಯಾಕಂದ್ರೆ ಮಕ್ಕೊಂಡಾರೆ ನೀವ್ರೆ ಹುಡುಗಿ ಎದ್ದಾರ ಬಟ್ಟೆ ಹಿಡ್ಕೊ ಶ್ರೀ ಇಷ್ಟೊತ್ತಿನ ನಾ ಬರ್ತೀನಿ ರೀ ಬಟ್ಟೆ ತಗೊಳಕ್ಕೆ ಇಲ್ಲಿ ದಿನ ಯಾಕಂದ್ರೆ ಚಾಪಿ ನಾಲ್ಕರು ಸುಮಾರು ಹಚ್ಕೊಂಡು ಮುಕ್ಕೊಂಡಿರ್ತೀವಲ್ಲ ಸೂ ಮಾಡಿರ್ತಾರೆ
ಅವಾಗೇನೈತಿ ಹೊಳೆ ಒಣಕ್ಕೆ ಹೋಗಿರ್ತೀನಿ ನೀವು ಎರಡು ಆ ಬಟ್ಟಿದು ಬಿಟ್ಟು ಹೋದ್ರೆ ಅಳತಾರ ಅಂತೇಳಿ ತೊಗೊಳಕ್ಕೆ ನೆನಪೇ ಆಗೋದಿಲ್ಲ ತಕ್ಕೊಂಡಿರೋದಿಲ್ಲ. ಇವತ್ತು ಇವ್ರು ತೊಗೊಳಕ್ಕೆ ಬಂದಾರ ನೋಡ್ರಿ. ಹೆಸ್ರು ಸುಂಬಾ ಜಲ್ದಿ ಬಾ, ಬಡ ಬಡ ಕುಂಟು ಬರಾಕತ್ತಾನಲ್ಲಿ, ಕುಂಟು ಬರಾಕತ್ತಾನ, ಕುಂಟ 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 ಬಾ. ಎಷ್ಟು ಹೊಲಸು ಮಾಡ್ಯಾರಂದ್ರೆ ಮುಂಜೆ ಈ ಸದ್ರಿ ಇಲ್ಲಿ ಮೊದಲೇ ಇಷ್ಟು ಹೊಲಸ ಮತ್ತಿಟ್ಟು ಸಿಕ್ಕಾಬಿಟ್ಟೆ ಹೊಲಸು ಮಾಡ್ಯಾರ. ಹೆಸ್ರಿ ಕುಂಟ ಏನಂತ ಹೋಗ ಒಳ್ಳೆ ಹೋಗು ಬೇಡ. ಓಮ್ ಹೇಳ್ತಾನ ನನ್ನ ಕೂಸು ಮುಕ್ಕೊಂಡೈತ್ರಿ. ನಾ ಇಲ್ಲೇ ನಿಂತು ಮಾಡ್ತೀನಪ್ಪ. ಬಾ ಯಪ್ಪೋ ನೀ ತೊಂಬಂದೆ ಅಪ್ಪ ತಾರೇಪ್ಪ ಸಾರ್ಥಕತೆ ಇವತ್ತ ಜನ್ಮ ನೀಡಿದ್ದಕ್ಕೂ. ಅದೊಂದು ಹಾಕೋತೇನ? ಎಸ್ ಗುಡ್ ಬಾಯ್ ಆಜೋ. ಹಾಯ್ ಫ್ರೆಂಡ್ಸ, ಬರ್ರಿ ನಾನು ನಿಮಗೆ ನಾನು ಡಯಟ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ, ಸಾರಿ. ಯಾಕಂದರೆ ಡಯಟ್ ಅಂದರೆ ಕಂಪಲ್ಸರಿ ಅದಕ್ಕೆ ಪದ್ಧತಿ ಇರುತ್ತೆ, ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತೇಳಿ. ನನಗೆ ಒಬ್ರು ಕೋಚ್ ಅಂತಂದ್ರೆ ನಮ್ಮ ಮನ್ಯಾಗ ನಮ್ಮ ಸ್ವಂತ ನಾದ್ನಿ ಅಂತಂದ್ರೆ ನಮ್ಮ ಮನೆಯವ್ರು ಏನದಾರ ನೋಡ್ರಿ, ಅವರ ಚಿಕ್ಕಪ್ಪ ಏನಂತ ನಮ್ಮ ಮನೆಯವರು ಸ್ವಂತ ಚಿಕ್ಕಪ್ಪ. ಅವ್ರ ಮಗಳ ದಾವಣಗೆರೆ ಒಳಗಿರ್ತಾರ. ರೀಸೆಂಟ್ಲಿ ಅವ್ರ ಮೊನ್ನೆ ಗೋವಾಕ್ಕೂ ಕೂಡ ಬಂದ ಕಾಂಪಿಟೇಷನ್ ಕೊಟ್ಟ ಗೋಲ್ಡ್ ಮೆಡಲ್ ಗೆದ್ದಾರ. ನಾನು ಅದನ್ನ ಶಾರ್ಟ್ ವಿಡಿಯೋದೊಳಗೆ ಹಾಕ್ತೀನಿ, ಇಲ್ಲಾಂದ್ರೆ ಇದೇ ವಿಡಿಯೋದೊಳಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ಆಗುತ್ತೆ ಎಲ್ಲ ಗೊತ್ತಿಲ್ಲ ವಿಡಿಯೋ, ಯಾಕಂದ್ರೆ ಎಡಿಟ್ ಮಾಡೋ ಟೈಮ್ನಾಗ ನೆನಪೇ ಆಗಂಗಿಲ್ರಿ. ಅದು ಶಾರ್ಟ್ ವಿಡಿಯೋದಾಗ ಹಾಕೋತೀನಿ. ಅದ್ರೊಳಗೆ ಅಕ್ಷರ ಕೂಡ ಬರ್ದಿದ್ದೈತಿ. ಗೋವಾದೊಳಗೆ ಫಸ್ಟ್ ಅಂದ್ರೆ ಎಲ್ಲ ರಾಜ್ಯದಿಂದ ಬಂದಿರ್ತಾರ. ಎಲ್ಲ ರಾಜ್ಯದೊಳಗೂ ಕರ್ನಾಟಕ ರಾಜ್ಯದಿಂದ ಅವರು ನಮ್ಮ ನಾದ್ನಿ ಅವರು ಫಸ್ಟ್ ಬಂದಾರ. ಅವ್ರಿಗೆ ಗೋಲ್ಡ್ ಮೆಡಲ್ ಸಿಕ್ಕೈತಿ ನೋಡ್ರಿ. ಅದು ಏನಂತಂದ್ರೆ ಯೋಗ. ನಿಜ ಹೇಳ್ಬೇಕಂತಂದ್ರೆ ಅವರು ಸ್ಟಾರ್ಟ್ ಮಾಡಿ 2 ವರ್ಷ ಆಯ್ತಂತ್ರಿ. ಅಂದ್ರೆ ಅವರು ಈ ತರ ಸಂಘ, ಮಹಿಳಾ ಸಂಘ ಏನೇನು ಅಂತಾರಲ್ಲ ಆ ತರದೊಳಗ ಫ್ರೀ ಕಲಿಸ್ತಿರ್ತಾರಲ್ಲ, ಯೋಗ ಹೇಳ್ಕೊಡ್ತಿರ್ತಾರಲ್ರಿ. ಮಮ್ಮಿನೂ ಯೋಗ ಕ್ಲಾಸಿಗೆ ಹಚ್ಚಿದ್ಲು, ಅಲ್ಲಿನೂ ಒಂಚೂರ ಮಮ್ಮಿ ಹೋಗಿ ಬರ್ತಿದ್ಲ. ಆದ್ರೆ ಇವರು ಕೂಡ ಹಂಗೆ ಹೋಗಿ ಒಂಚೂರು ಏನೋ ಜಾಸ್ತಿ ಅದನ್ನ ತಲೆಗೆ ತಗೊಂಡು 2 ಮಕ್ಕಳು ಆದ್ಮೇಲೂ ಕೂಡ ತಲೆಗೆ ತಗೊಂಡು ಕೇಸಿ ಅವರು ಕಲ್ತಾರ ಇದನ್ನ ಯೋಗದ. ಕಲ್ತಾರಂದ್ರೆ ಅವ್ರು ಸ್ವತಃ ತಮಗೋಸ್ಕರ ಆರೋಗ್ಯಕ್ಕೋಸ್ಕರ ಕಲಿಯಲಿಲ್ಲ, ಇನ್ನೂ ಚೂರು ಜಾಸ್ತಿ ಒತ್ತು ಕೊಟ್ಟು ಅದನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ರಾಜ್ಯಕ್ಕೆಲ್ಲ ಹೋಗಿ ಅವರು ಕಾಂಪಿಟೇಷನ್ ಕೊಟ್ಟು ಬೆಳ್ಳಿ ಮೆಡಲ್ ಮತ್ತು ಗೋಲ್ಡ್ ಮೆಡಲ್ ಎರಡನ್ನೂ ತಗೊಂಡು ಬಂದಾರ ಅವರು. ಒಂಥರ ಹೆಮ್ಮೆ ಅನ್ಸುತ್ತೆ. ಆದ್ರೆ ಅವರು ನನ್ನ ವಿಡಿಯೋದಾಗ ಆಯ್ತು ಯಾವುದೇ ನಮ್ಮ ಮನೆ ಫಂಕ್ಷನ್ ಆಯ್ತು ಇನ್ನೂ ಒಂದ್ಸಲೂ ಬಂದಿಲ್ಲ. ಯಾಕಂದ್ರೆ ಅವ್ರ ಊರ್ ಕಡೆ ಬಂದಾಗ ನಾನು ಅದೆಲ್ಲ ಹೋಗಕ್ಕೆ ಅದೆಲ್ಲ ಆಗಿಲ್ಲ. ಆಲ್ಮೋಸ್ಟ್ ಅಷ್ಟು ಮದ್ವೆಗ ಅಷ್ಟು ನನಗೆ ಗೊತ್ತಿಲ್ಲ. ನನಗೆ ಅವ್ರು ಜಾಸ್ತಿ ಇವಾಗ ಒಂದು 2 ವರ್ಷದಿಂದ ಸ್ವಲ್ಪ ಕನೆಕ್ಟ್ ಆಗಿದ್ದಾರೆ. ಹಾಗಾಗಿ ಇವತ್ತು ಕೂಡ ನಾನು ಫೋನ್ ಮಾಡಿ ಅವ್ರಿಗೆ ಕೇಳಿದ್ನಿ ಹೆಂಗ್ ಮಾಡ್ಬೇಕ್ರಿ ನನಗೆ ನಿಮ್ಮಷ್ಟ. ಮತ್ತು ಅವರು ಮುಂಚೆ ನನಗೆ ಪರಿಚಯ ಆದಾಗ ಅವ್ರ ವೇಟ್ ಕೂಡ ಜಾಸ್ತಿ ಇತ್ತು. 2 ಮಕ್ಕಳು ಅಂದ್ರೆ ಅವ್ರದ್ದು ಮತ್ತು ಇರುತ್ತೆ. ಇವಾಗ ಹೆಂಗಾಗ್ಯಾರ ಅಂತಂದ್ರೆ 15-16 ವರ್ಷದ ಹುಡುಗಿ ತರ ಕಾಣಿಸ್ತಾರೆ ನೋಡಕ್, ಅಷ್ಟು ಸ್ಲಿಮ್ ಆಗ್ಯಾರ. ಏನಿಲ್ಲ, ಒಂದು ಡಯಟ್ ಅಂದ್ರೆ ಊಟ ಬಿಟ್ಟಿಲ್ಲ. ಅವ್ರು ನಂಗೆ ಹೇಳಿದ್ರ ನಾನು ಊಟ ಬಿಡೋದು ಮತ್ತೆ ಏನಾದ್ರು ಎಣ್ಣಿದು ಸ್ಕಿಪ್ ಮಾಡ್ರಿ. ಸ್ಕಿಪ್ ಅಂದ್ರೆ ತಿನ್ನೋದೇ ಇರೋಲ್ಲ, ತಿನ್ರಿ ದಿನಕ್ಕೆ 1 ಹಪ್ಪಳ ಈ ತರನು ತಿಂದ್ರೆ ನಡೀತೈತಿ. ಒಂಚೂರು ಬಾಯಿ ಕಮ್ಮಿ ಮಾಡಿ ಸ್ವಲ್ಪ ಮಾತಾಡಕತ್ತೀನಿ. ಸರಿ, ಇಲ್ಲಿಂದ ಬಿಸಿ ನೀರು ಉಗ್ಗಿದ್ನಂದ್ರೆ ಡಮ್ ಅಂದೈತಿ ತಲೆ ನೋಡು. ಸುಮ್ಮನೆ ಅಂತ ಏನಾರ ಹೇಳಪ್ಪ, ಕೇಳಂಗಿಲ್ಲ. ಅಲ್ಲಿ ಬರ್ತೀನಿ ತಡ್ ನಾನೇ ಪಿಲೆ ಇಲ್ಲ ನೋಡ್ಸ್ರಿ. ಸುಮ್ಮನೆ ಮಾತು ಅರ್ಧಂಬರ್ಧ ಹಾಕೋ, ನಿಮ್ದೇ ಆವಾಜ್ ಕೇಳುತ್ತ. ಅವ್ರ ಏನೈತಿ 2 ವರ್ಷದಿಂದ ಹೆಂಗಿದ್ರಲ್ಲ ಫುಲ್ ಒಂಥರ ಸ್ಲಿಮ್ ಆಗ್ಯಾರ. ಮತ್ತೆ ಅವ್ರಿಗೆ ಕೇಳಿದ್ನಿ ನಾನು ಹೆಂಗ್ರಿ ನಾನು ಊಟ ಕಮ್ಮಿ ಮಾಡ್ಬೇಕೇನೋ ಹೆಂಗ ಏನು ಅಂತ ಕೇಸಿ ಅವ್ರು ಹೇಳಿದ್ರ ಇಲ್ಲ ಊಟ ಕಮ್ಮಿ ಮಾಡೋದು ಇಲ್ಲ, ಊಟ ಬಿಡೋದು ಇಲ್ಲ, ಅಂದ್ರ ಜಾಸ್ತಿ ತಿನ್ನಂಗಿಲ್ಲ ಎಣ್ಣೆ ದಿನಸ, ಉಳ್ದಿದ್ದೆಲ್ಲ ಹಸಿ ತರಕಾರಿ ತಿನ್ಬೇಕು,
ಹಸಿ ತರಕಾರಿ ಕುದಿಸಿ ತಿನ್ಬೇಕು, ಮತ್ತು ಹೊಟ್ಟೆ ತುಂಬಾನೇ ಊಟ ಮಾಡಬೇಕು, ಆದರೆ ಯೋಗ ಮಾಡ್ಬೇಕು ಇಷ್ಟು ಟೈಮಿಗೆ ಈ ಟೈಮ್ ಅಂತ ಹಿಂಗೆಲ್ಲ ಹೇಳ್ಯಾರಿ ನನಗೆ. ನಾನು ಕೂಡ ಅದನ್ನೇ ಫಾಲೋ ಮಾಡ್ಬೇಕಂತ ಅನ್ಕೊಂಡಿನಿ. ನಾನು ಯೋಗನೂ ನನಗೆ ಮಾಡೋದಾಗಿಲ್ಲ ಅಂದ್ರೆ ಒಟ್ಟು ನಾನು ಚೂರು ಫ್ಯಾಟ್ ಕಮ್ಮಿ ಆಗಬೇಕು ನನಗೆ ಅಂತಂದರೆ ಏನಿಲ್ಲ, ನೀವು ಬಿಡು ಸಿಕ್ಕಾಗಾದರೂ ನಾನು ಒಂದಿಷ್ಟು ಯೋಗದ ಕಳಿಸ್ತೀನಿ, ಅದನ್ನು ನೀವು ಮಾಡಿ. ಮತ್ತು ನೆಕ್ಸ್ಟ್ ಏನೈತಿ, ನಾನು ಜೇನುತುಪ್ಪ ಮತ್ತು ಬಿಸಿ ನೀರು ಕುಡಿಯಾಕತ್ತಿದ್ನಿ ಅಂತ ಹೇಳಿದ್ನಿ. ಅವರು ಏಕೋ ಗೊತ್ತಿಲ್ಲ, ಅದು ವಿಷ ಕುಡ್ದಂಗೆ ರೀ ಜೇನುತುಪ್ಪ ಮತ್ತು ನೀರು ಕುಡಿಬಾರ ಅಂತ ನನಗೆ ಹೇಳಿದರು. ಸರಿ ರೀ, ಅದರಿಂದ ಏನು ಯೂಸ್ ಇಲ್ಲ ಅಂತಲೂ ಕೂಡ ಹೇಳಿದರು ಅವರು. ಮತ್ತು ಹೆಂಗೆ ಕುಡಿಬೇಕ್ರಿ ಅಂತಂದ್ರೆ 1 ಗ್ಲಾಸ್ ನೀರಿಗೆ ಅರ್ಧ ನಿಂಬೆ ಹಣ್ಣು ರಸ ಅದನ್ನು ಹಾಕೊಂಡು ಬೆಳಗ್ಗೆ 1 ಲೀಟ್ರ್ ಕಂಟಿನ್ಯೂಸ್ ಆಗಿ 1 ಲೀಟ್ರ್ ಕುಡಿಬೇಕು. ನೀವು ಸ್ಟಾರ್ಟಿಂಗ್ ಮಾಡ್ತೀರಂದ್ರೆ ಅಭ್ಯಾಸ ಆಗಂಗಿಲ್ಲ, ಕನಿಷ್ಠ ಒಂದು ಗ್ಲಾಸ್ ಆದ್ರೂ ನೀರು ಕುಡಿಬೇಕು. ಮತ್ತೇನಂತಂದ್ರೆ 1 ದಿನಕ್ಕೆ 3 ಲೀಟ್ರ್ ನೀರು ಕುಡಿಬೇಕು. ನೀರೆಷ್ಟು ಜಾಸ್ತಿ ಕುಡಿತೀರೋ ಅಷ್ಟು ನಿಮ್ಗೆ ಒಳ್ಳೇದು. ನಿದ್ದೆನೂ ಕೂಡ ಮಾಡಬಾರ್ದು ಅಂತಿಲ್ಲ, ನಿದ್ದೆನೂ ಕೂಡ ನೀವು ಆರಾಮ ರಾತ್ರಿ ಮಲಗೋ ಟೈಮ್ ಬಿಟ್ಟು ಡೇದಾಗ ಕೂಡ ನೀವು ಅರ್ಧ ಗಂಟೆ ಇಲ್ಲಾಂದ್ರೆ 1 ತಾಸು ನಿದ್ದೆ ಮಾಡ್ಬೋದು ಅಂತ ಹೇಳಿದ್ರು. ಇನ್ನೊಂದು ನೀರು ಕುಡಿಬೇಕಂದ್ರ ಒಂದು ಕ್ಯಾಲ್ಕುಲೇಷನ್ ಐತೆ ಅದಕ್ಕೆ. 30 ml ಈ ಕಡೆ ಬರ್ಬೇಕಿಲ್ಲ. 30 ml ಈಗ ನೀರು ಕಸಿಂದ್ರೆ ಇದಕ್ಕೆ ಅರ್ಧ ನಿಂಬೆ ಒಳ ಹಿಂದೀನಿ. ಈಗ ನೀರು ಕುಡಿಬೇಕಂತಂದ್ರ 30 ml ಇಂಟು 1 ಕಿಲೋ ಅಂದ್ರೆ ಮನುಷ್ಯನ ಅವನ ವೇಟ್ ಎಷ್ಟೈತೆ ನೋಡು ಅದು ಇಂಟು ಮಾಡಿ ಅವತ್ತು ನೀರು ಕುಡಿಬೇಕು. ಅದಕ್ಕೊಂದು ಕ್ಯಾಲ್ಕುಲೇಷನ್ ಐತಿ. ಈಗ 30 ಕಿಲೋ ಇತ್ತಂದ್ರೆ 30 ಇಂಟು 30 ml ಏಟಾಗುತ್ತಾ? ಈಗ 30 ಕಿಲೋ ಇತ್ತಂದ್ರೆ 30 ಇಂಟು 30 ml ಏಟಾಗುತ್ತಾ? 30 ಇಂಟು 30 ml ಎಷ್ಟಾಗುತ್ತಾ? 30 300. 3000 3000 ಅಂದ್ರೆ 3 ಲೀಟ್ರ್ ಆಯ್ತದೆ. ಹಿಂಗೆ ಇರ್ತದೆ. ಕ್ಯಾಲ್ಕುಲೇಷನ್ ಮಾಡಿ ನೀರು ಕುಡಿಬೇಕು ನಾವು. ಅದು ಗೊತ್ತಿಲ್ರಿ, ಒಟ್ಟ ಇಷ್ಟ ಅಂತ ಅವ್ರು ಹೇಳ್ಯಾರ, ನಾನು ಸರಿ ಅಂತೇಳ ಅಂದಿನ್ರಿ. ಎಷ್ಟೇ ಇದಾಗ್ಲಕ್ಕ ನಾನು ಕೂಡ ಯೋಗ ಮಾಡ್ಬೇಕಂತಾನೆ ಮಾಡಿ ನೋಡ್ರಿ, ಒಂಥರ ಕಾಣಕತ್ತೀನಿ ಅಂತ ಅನ್ಸುತ್ತ. ಎಲ್ಲರೂ ನೀವು ಹುಚ್ಚಿಡೋದ ನಿಂಗೆ ಭ್ರಮೆ ಆಗ್ಯದ. ರಚಿತಾರ ನಂಗೆ ಇಷ್ಟ ಅಂತ ಅಲ್ಲ, ಇರ್ಲಿ ಅವ್ರು ಯಾರು ಏನಾರ ಅನ್ಕೊಳ್ಳಿ, ನಾನು ಬ್ಲೌಸ್ ನನಗೆ ಬರೋವಲ್ಲ ಅಂದ್ರೆ ನಾ ದಮ್ಮ ಅಂತ ಅನ್ಕೊಂಡಿನಿ. ಟ್ರೈ ಮಾಡ್ತೀನಿ ರೀ. ಏನು ಮಾಡೋದಾಗ್ಲಿಕ್ಕಂದ್ರು ನೀವು ಇದನ್ನ ತಗೋರಿ, ಇದ್ರಲಿಂದ ನಿಮ್ಗೆ ಹೊಟ್ಟೆ ಬಜ್ಜನು ಕೂಡ ಕಮ್ಮಿ ಆಗುತ್ತೆ. ಒಮ್ಮೆ ಆಗಂಗಿಲ್ಲ, ಯಾಕಂದ್ರೆ ಇದು ಯಾವ್ದು ಮೆಡಿಸಿನ್ಲಿಂದ ಅಲ್ಲ, ಏನೂ ಅಲ್ಲ. ಒಮ್ಮೆ ಕಮ್ಮಿ ಆಗಂಗಿಲ್ಲ, ದಿನ 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 ಕಮ್ಮಿ ಆಕೋತ ಹೋಗುತ್ತೆ. ನೀವು ಯೋಗ ಮಾಡಿಲ್ಲ ಅಂದ್ರೂ ಕೂಡ ನಿಮ್ಗೆ 2 ಮಕ್ಳು ಅದಾವ, 2 ಸಂಭಾಳಿಸೋದ್ರಾಗೆ ನಿಮ್ದು ವೇಟ್ ಕೂಡ ಕಮ್ಮಿ ಆಗುತ್ತಾ ಆಗಲ್ಲ ಅಂತಂದು ಹೇಳಲ್ಲ. ಹಿಂಗೆ ಕೆಲವೊಬ್ರು ಏನು ಶರೀರದ ಮ್ಯಾಗ ಬಿಟ್ಟಿದ್ದ. ಆದ್ರೆ ನೀರು ಕುಡಿಯೋದ್ರಿಂದ ಮಾತ್ರ ಫ್ಯಾಟ್, ಹೊಟ್ಟಿ ಬೊಜ್ಜು ಮತ್ತೇನು ಕೊಬ್ಬಿನಾಂಶ ಅದೆಲ್ಲ ಕಮ್ಮಿ ಆಗುತ್ತಾ ಅಂತ ಹೇಳ್ಯಾರ. ಆಯ್ತು ಅನ್ಕೊಂಡು ನಾನು ಕುಡಿಯಕತ್ತೀನಿ. ಬಿಸಿ ನೀರು ಬಿಸಿ ಇದ್ದಾಗೆ ಕುಡಿಬೇಕಂತ. 60 kg ಇದ್ದವರು ಇಂಟು 30 ಹೊಡೆದ್ರೆ ಇಟ್ಟು 1.8 ಅಂದ್ರೆ 1 ಲೀಟ್ರ್ನು 800 ಗ್ರಾಮ್ 800 ml ಅಷ್ಟು ನೀರು ಕುಡಿಯೋರು ಒಂದು ದಿವಸಕ್ಕೆ. ಒಂದು ವೇಳೆ 70 kg ಇದ್ರಂದ್ರೆ ಇಂಟು 30 ಅಂದ್ರೆ 2 ಲೀಟ್ರ್ನು 100 ml ಒಂದು ದಿವಸಕ್ಕೆ ಇಷ್ಟು ನೀರು ಕುಡಿಬೇಕು. ಒಂದು ಲಿಮಿಟ್ ಐತೆ, ಅದು ಕ್ಯಾಲ್ಕುಲೇಷನ್ ಐತೆ. ಅಂದ್ರೆ ಅದಕ್ಕೆ ಜಾಸ್ತಿ ಕುಡಿಬೋದು, ಅದು ಕ್ಯಾಲ್ಕುಲೇಷನ್ ಥರ ಅಂದ್ರೆ ಜಾಸ್ತಿ ಕುಡಿ ಅಂತಾರೆ. ಇದಕ್ಕಿಂತ ಜಾಸ್ತಿ ಕುಡಿಬಾರ್ದು, ದೇಹಕ್ಕೂ ಒಳ್ಳೇದಲ್ಲ. ಹೇಳಲ್ಲ, ಅವರು ಜಿಮ್ಮಿಗೆ ಹೋಗಿದ್ರಿ ಮುಂಚೆ. ನಾನು ಮದುವೆಯಾಗಿ ಬಂದಿಂದ ಹೋಗಿಲ್ಲ, ಆದ್ರೆ ಮದುವೆಕಿನ್ನ ಮುಂಚೆ ಜಿಮ್ಮಿಗೆ ಹೋಗಿದ್ರು. ಅವಾಗ ಹೇಳ್ತಿದ್ರು ಅವ್ರು ಜಿಮ್ಮಿಗೆ ಅಂದ್ರೆ ವೇಟ್ ಕಮ್ಮಿ ಮಾಡಕ್ಕಲ್ರಿ, ವೇಟ್ ಹೆಚ್ಚಿಸ್ಕೊಳಕ್ ಹೋಗಿದ್ರಂತ. ನೀವು ಜಿಮ್ಮಿಗೆ ಹೋಗಿರಲ್ಲ, ನಾನು ಒಂಚೂರು ಏನೋ ಟಿಪ್ಸ್ ಕೊಡ್ರಿ ಅಂತ ನಾನು. ಅವ್ರು ನನ್ನ ತಂಗಿ ವೇಟ್ ಕಮ್ಮಿ ಆಗಕ್ಕೆ ಹೋಗಿಲ್ಲ, ನಾನು ವೇಟ್ ಜಾಸ್ತಿ ಮಾಡ್ಕೊಳಕ್ ಹೋಗಿಲ್ಲ ಅಂತ ಅವ್ರು ಹೇಳ್ತಿದ್ರು. ಇರಲಿ, ಎನಿವೆ ಇದನ್ನ ಕುಡಿತೀನಂತ ನೋಡಿರೋ ಒಂದು 5-6 ತಿಂಗಳ ಮ್ಯಾಗ ಎಷ್ಟಾರ ಕಮ್ಮಿ ಆಗಿರ್ತೀನಿ ಅಂತೇಳಿ ನನ್ನ ಜೊತೆಗೆ ನೀವು ಕೂಡ ನೋಡಕತ್ತೀರಿ. ಸದ್ಯಕ್ಕೆ ಇವತ್ತಿನ ವಿಡಿಯೋ ನಾನು ಕಟ್ ಮಾಡ್ತೀನಿ. ನಾಳೆ ವೆಲ್ಕಮ್ ಮಾಡ್ತೀನಿ ಅಂತ ಹೇಳ್ಕೊತಾ ಶೇರ್ ಮಾಡ್ತೀನಿ. ಶಾರ್ಟ್ ವಿಡಿಯೋದಾಗಾದ್ರೂ ಅವ್ರ ಫೋಟೋ ಮತ್ತು ಅದು ಇದ್ರ ಸಮೇತನ ಹಾಕಿರ್ತೀನಿ ಅಂತ. ಆಲ್ಮೋಸ್ಟ್ ನ್ಯೂಸ್ ಗೊತ್ತಿಲ್ಲ ನನಗೆ, ಯೂಟ್ಯೂಬ್ನಾಗ ಸರ್ಚ್ ಮಾಡಿದ್ರು ಕೂಡ ಸಿಗ್ತೈತಿ. ಮತ್ತು ನ್ಯೂಸ್ ಒಳಗೂ ಕೂಡ ನ್ಯೂಸ್ ಅಂದ್ರೆ ನ್ಯೂಸ್ ಪೇಪರ್ ಒಳಗೆ ಬಂದೈತಿ ಅವ್ರದ್ದೆಲ್ಲ ಪೋಸ್ಟ್, ಅದೆಲ್ಲ ನೀವು ಕೂಡ ನೋಡ್ಬೋದು. ಬಾಯ್.